ಹಲೋ, ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಯರಗಟ್ಟೆ ತಾಲೂಕಿನ ಸತ್ತಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಇನ್ ಸರ್ವೆಯಿಂದ ಮುಂಬರುವಂತಹ ಗ್ರಾಮ ಪಂಚಾಯತಿಯ ಚುನಾವಣಾ ಪೂರ್ವಭಾವಿ ಸಮೀಕ್ಷೆ ನೀಡ್ತಾ ಇದೆ. ಈ ಚುನಾವಣಾ ಪೂರ್ವಭಾವಿ ಸಮೀಕ್ಷೆಯಲ್ಲಿ ಸತ್ತಿಗೇರಿ ಗ್ರಾಮ ಪಂಚಾಯತಿ ಸದಸ್ಯರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ವಿಶೇಷ ಸಂದರ್ಶನದಲ್ಲಿ ಅವರು 5 ವರ್ಷಗಳಿಂದ ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾ ಬಂದಿದ್ದಾರೆ ಮತ್ತು ಅವರು ರಾಜಕೀಯಕ್ಕೆ ಹೇಗೆ ಬಂದ್ರು, ರಾಜಕೀಯಕ್ಕೆ ಬರುವಂತ ಉದ್ದೇಶವೇನು, ರಾಜಕೀಯಕ್ಕೆ ಬರುವುದಕ್ಕೆ ಕಾರಣವೇನು, ರಾಜಕೀಯಕ್ಕೆ ಬಂದ ಮೇಲೆ ಅವರು 5 ವರ್ಷಗಳಿಂದ ಡೆವಲಪ್ಮೆಂಟ್ ಗಳನ್ನ ತಮ್ಮ ಊರಾಗಿರಬಹುದು, ತಮ್ಮ ಗ್ರಾಮವಾಗಿರಬಹುದು ಅಥವಾ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಟ್ಟಾರೆ ಗ್ರಾಮಗಳನ್ನ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಂಡ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಸರ್, ನನ್ನ ಹೆಸರು ಶಿವಾನಂದ ಗಂಗಪ್ಪ ಪುಟ್ಕಲಗಂಟೆ ಐತ್ರಿ. ನಮ್ಮ ಗುಡುಂಕೇರಿ ಸರ್, ಸತೀರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. ಎಸ್ ಸರ್. ಸತೀರ್ ಪಂಚಾಯತಿ ವ್ಯಾಪ್ತಿ ಸರ್, ಸತ್ತಿಗೆ ಗ್ರಾಮ ಪಂಚಾಯತಿಯಲ್ಲಿ ಬರುವಂತ ಗುಡುಂಕೇರಿ. ಎಸ್ ಸರ್. ಸರಿ ಸರ್, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭ ಸರ್? ಸರ್, ನಮ್ಮ ರಾಜಕೀಯ ಜೀವನ ಸರ್, ನಾವು ನಮ್ಮ ಊರು ಬಡಾಳಿ ಸರ್. ಓಕೆ. ನಾವು ಬಡಾಳಿಯಾಗ ಸಾಲಿ ಕಲ್ಕೊಂತ ಬಂದಿವಿ ಸರ್. ಬಡಾಳಿ ಸಾಲಿ ಕಲ್ಕೊಂತ ಬಂದ ನಾವು PUC ಮಠ ಸಾಲಿ ಕಲ್ತೀವಿ ಸರ್. ಎಸ್ ಸರ್. PUC ಕಂಪ್ಲೀಟ್ ಮಾಡಿದೀವಿ. PUC ಕಂಪ್ಲೀಟ್ ಮಾಡಿ ಅನ್ಕೊಳ್ಳೆ ಮೂರು ಬಡಾಳಿ ಅಗದಿ ಬಟ್ಟ ಅನ್ಸ್ತೈತಿ ಊರ್ ಸರ್. ಮುಂದೆ ನಮ್ಮ ಮನ್ಯಾಗ ಅವಾಗ ಸಾಲಿ ಕಲ್ಸಾಕ್ ನೀಡೋದಕ್ಕಾಗಿ ನಾವು ಮತ್ತೊಬ್ಬರ ಕೈಯಾಗ ಕಾಂಟ್ರಾಕ್ಟರ್ ಕೈಯಾಗ ಒಬ್ಬರು ಕಾಂಟ್ರಾಕ್ಟರ್ ಕೈಯಾಗ್ರಿ ಕೆಲ್ಸಕ್ಕೆ ಹೊಂಟಿವಿ ಸರ್. ಎಸ್ ಸರ್. ಕೆಲ್ಸಕ್ಕೆ ಹೊಂಟಿವಿ. ಆ ಕೆಲ್ಸಕ್ಕೆ ಹೋಗೋ ಮೂಮೆಂಟ್ದಾಗ ನಾವು ಸಣ್ಣ ಪುಟ್ಟ ಅವ್ರ ಕೈ ಕೆಲಸ ಮಾಡ್ಕೊಂತ ನಾವು ಸ್ವಲ್ಪ PUC ಮಠ ಏನ್ ಸಾಲಿ ಕಲ್ತಿದ್ದೀವಲ್ಲ, ಅದನ್ನ ಕಂಟಿನ್ಯೂ ಮಾಡ್ಕೊಂತ ನಾವು ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂತ ನಾವು ಸ್ವಂತ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂತ ಹೊಂಟಿವಿ. ಓಕೆ. ಸ್ವಂತ ಕೆಲಸ ಈಗ ಸ್ವಂತ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂತ ಹೊಂಟ್ರಿ ಸರ್. ಸರ್, ತಾವು ರಾಜಕೀಯಕ್ಕೆ ಹೇಗೆ ಪ್ರವೇಶ ಮಾಡಿದ್ರಿ? ರಾಜಕೀಯ ಕಾಂಟ್ರಾಕ್ಟರ್ ಕೆಲಸ ಏನ್ ಸೇರಿಲ್ಲ ಸರ್. ನಾವು ಕಾಂಟ್ರಾಕ್ಟರ್ ಕೆಲಸ ಮಾಡಾಕ ಅಲ್ಲಿಂದ ನಾವು ಜನರ ಇದಾಗತ್ತೆ ಸರ್. ಹೆಂಗ ಜನರ ಇದ್ ಮಾಡ್ಬೇಕು ಅಂತ ನಮ್ಮಲ್ಲಿ ನಮ್ಗ ಭಾವನೆ ಬರಕಾಯ್ತು ಸರ್. ಅದಕ್ಕಾಗಿ ನಾವು SC/ST ಮಂದಿ ಒಂದೇ ನಮ್ಮ ಊರಾಗ ಸರ್. SC/ST ಮಂದಿ ಇದ್ದದಕ್ಕಾಗಿ ಅದಕ್ಕೆ ನಾವು ಇದಕ್ಕೆ ರಾಜಕೀಯಕ್ಕೆ ಸ್ವಲ್ಪ ತಲೆ ಕೆಡಿಸ್ಬೇಕಾಗ್ತದೆ. ಹಂಗಂತಂದ್ರ ನಾವು SC/ST ಮಂದಿ ಇರೋ ಕಾರಣಕ್ಕಾರ ನಮ್ಮ ಜನ ಬಾಳ ಹಿಂದ್ ಉಳಿದೈತಿ. ನಾವು ಸ್ವಲ್ಪ ನಾವ್ ಹಿಂದ್ ಸಾಲಿ ಕಲ್ತೀವಿ. SC/ST ಸಪ್ಲಗಳು ಸಿಗ್ತಾವು. ಯಾರ್ಯಾರು ಏನೇ ಮಾಡ್ಕೋಬೇಕು ನಾವು ಮಾಡ್ಕೋಬೇಕು ಅನ್ನೋ ಮೊಮೆಂಟ್ಗಾಗಿ ನಾವು ಸಣ್ಣ ಸ್ವಲ್ಪ ರಾಜಕೀಯ ಎಂಟ್ರಿ ಕೊಡಕ್ ಚಾಲು ಮಾಡಿ. ಸರ್, ತಾವು PUC ಮುಗಿದ ನಂತರ ತಾವು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ತಾವು ಸೋಷಿಯಲ್ ವರ್ಕ್ ಗಳು ಮಾಡ್ತಾ ಈಗ ತಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಆಮೇಲೆ ತಾವು ಸಾಮಾಜಿಕ ಸೇವೆ ಮಾಡ್ತಾ ಬಂದು ತಾವು ಗ್ರಾಮ ಪಂಚಾಯತಿ ಮೆಂಬರ್ ತಾವು ಎಲೆಕ್ಟೆಡ್ ಆಗಿ ಸದಸ್ಯರ ಆಯ್ಕೆ ಆಗಿರಿ. ಸರಿ ಸರ್, ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎಲೆಕ್ಟ್ ಆಗೋಕ್ಕಿಂತ ಮುಂಚೆ ಸರ್ ತಾವು ಪ್ರಚಾರಗಳನ್ನ ಮಾಡ್ತಾ ಇರ್ತೀರಿ. ತಾವು ಮತಬೇಟಿನ ಮಾಡ್ತಾ ಸರ್. ಮತಬೇಟಿನ ಮಾಡುವಂತ ಸಂದರ್ಭದಲ್ಲಿ ಸರ್ ತಾವು ಜನರಿಗೆ ಭರವಸೆ ಕೊಟ್ಟಿದ್ದೀರಿ ಸರ್. ಸರ್, ಯಾವ ರೀತಿಯಾಗಿ ತಾವು ಜನರಿಗೆ ಭರವಸೆ ಕೊಟ್ಟಿದ್ರಿ ಸರ್? ಅದರಲ್ಲಿ ತಾವು ಎಷ್ಟು % ಜನರ ಭರವಸೆ ತಾವು ಈಡೇರಿಸಿರಿ ಸರ್? ಸರ್, ಜನರಿಗೆ ಭರವಸೆ ಅಂತಾರ. ಈಗ ನಾವು ಎಲೆಕ್ಷನ್ ಟೈಮ್ ಬಂದಾಗ್ರೆ ನಾವು ಏಕದಮ್ಮ ನಾವು ಪಂಚಾಯತ್ ಸದಸ್ಯರು ಏಕದಮ್ಮ ಆಗಿಲ್ಲ. ಎಸ್ ಸರ್. ಸ್ಟಾರ್ಟಿಂಗ್ ನಾವ್ ಒಂದ್ ಸರ ನಿಂತೀವಿ, ಒಂದ್ ಸರ ಬಿದ್ದೀವಿ. ಆಮೇಲೆ 2ನೇ ಸರ ನಿಂತೀವಿ. 2ನೇ ಸರ ನಿಂತೀವಿ ಸರ್. 2ನೇ ಸರ ನಿಂತೀವಿ ಬಂದಿವಿ ಅಂತಾರ. ಅದ್ರ ನಮಗ ಅನುಭವ ಆಕೈತಿ ಸರ್. ಜನರಿಗೆ ನಾವು ಏನೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಏನೇನ ಗೌರ್ಮೆಂಟ್ ನಮ್ಗೆ ಏನ್ ಸಹಾಯ ಸೌಲಭ್ಯ ಐತಿ, ಅದರಿಂದ ನಮಗ್ ಏನ ಸಹಾಯ ಪಡ್ಕೊಂಡ್ರ ನಮಗ್ ಹೆಂಗೆ ಕೆಲಸ ಹೊರಕವು ಅಂತೀಗ ಸರ್ ನಾವ ಅದನ್ನ ಇಂಪ್ರೂವ್ ತಗೊಂತ ಬಂದಕ ಸರ್ ನಾವು ರಾಜಕೀಯ ಸೇರಿಕ ಸರ್. ನಾ 2ನೇ ಸಾರಿಗೆ ಪಂಚಾಯತ್ ಸದಸ್ಯ ಆದ ಸರ್. 2ನೇ ಬಾರಿಗೆ ಸದಸ್ಯ ಆದ ಸರ್. 2ನೇ ಬಾರಿ ಸದಸ್ಯ ಆದೆ. 2ನೇ ಬಾರಿ ಸದಸ್ಯ ಆಯ್ಕ ಸರ್ ನಾವು ಊರಾಗ ಎಲ್ಲಾ ನಮ್ಮ ಜನರಿಗೆಲ್ಲ ನಮ್ಮನ್ನ ಎಷ್ಟ ಆತಲ್ಲ ಅಷ್ಟೆಲ್ಲ ಕೆಲಸ ಮಾಡಿ ಕೊಟ್ರಿ. ಸರಿ ಸರ್. ಸರಿ, ತಾವು ಆಯ್ಕೆ ಆಗಿದ್ದ ಮುಂಚೆ ತಮ್ಮ ಡೆವಲಪ್ಮೆಂಟ್ ತಮ್ಮ ಊರು ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಸರ್? ತಾವು ಆಯ್ಕೆ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತೀರಿ ಸರ್? ಸರ್, ನಾವು ಈಗ 5 ವರ್ಷ ನಮ್ ಪೀರಿಯಡ್ ಮುಗಿಯಾಕ ಬಂದ್ ಸರ್. ಡಿಸೆಂಬರ್ 5 ವರ್ಷ ಮುಗಿಯಾಕ ಕಂಪ್ಲೀಟ್ ಆಯ್ತ್ರಿ. 5 ವರ್ಷದೊಳಗ ನಾವ ಸರ ನಮ್ಮ ಊರ್ ಸ್ವಲ್ಪ ಬಾಳ ಹಾಕಿಲ್ರಿ. 5 ವರ್ಷದೊಳಗ ನಾವು ಬಾಳ ಇಂಪ್ರೂವ್ ಮಾಡಿ ಸರ್. ಈ ಬೀದಿ ದೀಪ ಆಗ್ಲಿ, ಸಿಸಿ ರಸ್ತೆ ಆಗ್ಲಿ, ಆಮೇಲೆ ಶಿಕ್ಷಣ ಬಾಳ ಅಭಿವೃದ್ಧಿ ಕೊಡ್ತೀವಿ ಸರ್. ಶಿಕ್ಷಣಕ್ರಿ ನಮ್ಮ ಶಾಲೆ ಆಗಲ್ರಿ, ಆಮೇಲೆ ಕುಡಿ ನೀರಿಂದ ಆಗ್ಲಿ, ಮನೆಗೊಂದ್ ನಳ ಆಗಲಿ, ಎಲ್ಲಾ ಬಾಳ ಅಂದ್ರೆ ಬಾಳ ಇಂಪ್ರೂವ್ ಮಾಡಿ ಮೂಲ ಸೌಕರ್ಯ ವ್ಯವಸ್ಥೆ ಎಲ್ಲ ಸರಿ. ಎಸ್ ಸರ್. ಸರಿ ಸರ್. ಸರ್, ಈಗ ತಾವು ಆಯ್ಕೆ ಬಂದ್ಮೇಲೆ 2 ವರ್ಷ ಬಿಜೆಪಿ ಸರ್ಕಾರ, ಈಗ ಮತ್ತೆ 2 ವರ್ಷ ಕಾಂಗ್ರೆಸ್ ಸರ್. ಬಿಜೆಪಿ ಸರ್ಕಾರದಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು? ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್? ಸರ್, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಡೆವಲಪ್ಮೆಂಟ್ ಇಲ್ಲ ಅನ್ನಂಗಿಲ್ಲ. ಇತ್ತು, ಆದ್ರ ಅವಾಗ ಏನ್ ಅವ್ರೇನ ಕೆಲಸಗಳೇನ ಉದ್ಘಾಟನೆ ಏನ್ ಮಾಡಿ ಹೋಗಿದ್ರಲ್ರಿ, ಅವ ಯಾವ ಕೆಲಸಗಳು ಕಂಪ್ಲೀಟ್ ಆಗಿರಕ್ಕಲ್ಲ, ಯಾವ ಕೆಲಸಗಳು ಕಂಪ್ಲೀಟ್ ಆಗಿರಕ್ಕಲ್ಲ. ಅವ್ರು ತುಂಬ ಬರೀ ಪೂಜೆ ಮಾಡೋದು ಹೋಗೋದು ಮಾಡಿದ್ರು ಸರ್. ಎಲ್ಲ ಅಡಗಾಲ ಅಷ್ಟ ಮಾಡಿ ಹೋಗೋದು ಮಾಡಿದ್ರು.
ಆಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಬಂತಲ್ಲ ಸರ್, Yes, sir. ಈಗ ನಾವ 2.5 ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಪಂಚಾಯತ್ ಸದಸ್ಯರಿದ್ವಿ. Okay. ಅವಾಗ ನಮ್ಮ ಕೆಲಸಗಳು ಏನಾಗಲಿಲ್ಲಪ್ಪ. ಹ್ಮ್ ಹ್ಮ್ ಈಗ ಅದ 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ನಮ್ಮೆಲ್ಲ ಕೆಲಸಗಳ ನಮ್ಗೆ ಏನೇ ಕೆಲಸ ಹೋಗ್ಬೇಕಲ್ರಿ, ಹ್ಮ್ ಹ್ಮ್ ಅವೆಲ್ಲ ನಾವು ಕಂಟಿನ್ಯೂ ಮಾಡಿ ಎಲ್ಲ ಕೆಲಸಗಳು. ಬಿಜೆಪಿ ಸರ್ಕಾರದಾಗ ಅಡಿಗಲ್ ಹಾಕಿರುವಂತಂದ್ರೆ ತಾವು ಕಂಪ್ಲೀಟ್ ಆಗಿ ಈಗ ಮಾಡ್ತಾ ಇದ್ದೀರಿ. ಬಿಜೆಪಿ ಸರ್ಕಾರದಾಗ ಅಡಗಲ್ಲ ಅಂತಾರೆ, ಅವ್ರು ಹಾಕಿ ಹೋಗಿದ್ರು ಅಷ್ಟೇ ಸರ್. ಅವ್ರು ಹಾ ಸರ್, ಈಗ ನಮ್ ಕಾಂಗ್ರೆಸ್ ಸರ್ಕಾರ ಬಂದಿಂದ ನಾವೆಲ್ಲ ಎಲ್ಲ ಕಾಮಗಾರಿ ಪೂರ್ತಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ. ಮಾಡಿ. ಸರಿ ಸರ್. ಸರ್, ಈಗ ತಾವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಪೂರ್ತಿ ತಾವು ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿದೀರಿ ಅಂತ. ಸರ್, ಈಗ ತಾವು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಹೌದು. ಸರ್, ಅದೇ ರೀತಿ ತಮ್ಮ ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು. ಸರಿ, ಕಾಂಗ್ರೆಸ್ ಸರ್ಕಾರದಿಂದ ಪಂಚ ಗ್ಯಾರಂಟಿ ಅಂತ 5 ಯೋಜನೆ ಕೊಡ್ತಾ ಇದ್ದಾರೆ. ಸರಿ, 5 ಯೋಜನೆಯಿಂದ ಸರ್ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಸರ್ ಜನರಿಗೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ? ಸರ್ ಅನಾನುಕೂಲ ಅಂತ ಏನಿಲ್ಲ ಸರ್, ಜನರಿಗೆ ಬಹಳ ಅನುಕೂಲ ಆಗುತ್ತೆ ಸರ್. ಹೆಂಗ್ ಅನುಕೂಲ ಆಗುತ್ತೆ ಅಂತಂದ್ರ ಯುವ ನಿಧಿ ಕೊಡ್ತಾರೆ, ಹುಡುಗರು ಯುವಕರಿಗೆ ಬಾರಿ ಅಂದ್ರೆ. ಓಕೆ. ಆಮೇಲೆ ಗೃಹಲಕ್ಷ್ಮಿ ಕೊಡ್ತಾರೆ. ಗೃಹಲಕ್ಷ್ಮಿ ಕೊಟ್ಟಂತಾರ ಹೆಣ್ಮಕ್ಳಿಗೆ ಅದು ಬಹಳ ಅನುಕೂಲ ಐತೆ ಸರ್. ಆಮೇಲೆ ಅನ್ನ ಬಗ್ಗೆ ಕೊಡ್ತಾರು. ಎಸ್ ಸರ್. ಆಮೇಲೆ ಗೃಹ ಜ್ಯೋತಿ ಕೊಡ್ತಾರು. ಎಸ್ ಸರ್. ಕರೆಂಟ್ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತಾರೆ. ಬಾಳ ಒಳ್ಳೇದೈತೆ ಸರ್. ಈಗ ನಾವು ಅನ್ನ ಬಗ್ಗೆ ಕೊಡ್ತಾರ ಸರ್. ಅನ್ನ ಬಗ್ಗೆ ಕೊಡ್ತಾರ ಅಂತ ಒಂದ್ ಕುಟುಂಬದಾಗ ನಾವ ಇಬ್ಬರು ಗಂಡ ಮಕ್ಕಳು 3 ಮಂದಿ ಮಕ್ಕಳ್ರಿ, 2 ಗಂಡ ಅಂತಿದ್ರೆ 5 ಮಂದಿ ಟೋಟಲ್ ಮಕ್ಕಳು. ಓಕೆ. ಒಬ್ಬರಿಗೆ 5 ಕೆಜಿ ಅಕ್ಕಿ ಕೊಡ್ತಾರ ಸರ್. 50 ಕೆಜಿ ಅಕ್ಕಿ ಸರ್. 50 ಕೆಜಿ ಅಕ್ಕಿ ಅದ ತಿಂಗಳಿಗೆ ನಮ್ಗೆ 50 ಕೆಜಿ ಅಂತ ಸರ್. ನಾವ್ 5 ಮಂದಿ ಆರಾಮ ಜೀವನ ಏನ್ ಪ್ರಾಬ್ಲಮ್ ಬರ. ಆಮೇಲೆ ಗೃಹಲಕ್ಷ್ಮಿ 2,000 ಬರ್ತಾವ್ರಿ. ಆಮೇಲೆ ಬಸ್ ಫ್ರೀ ಸರ್ ಹೆಣ್ಮಕ್ಳಿಗೆ. ಏನ್ ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಚಲೋ. ಸರ್, ಈಗ ತಾವ್ ಹೇಳ್ತಾ ಇದ್ರಿ ಈಗ ಈ ಯೋಜನೆಯಿಂದ ಅನುಕೂಲ ಇದೆ, ಅನಾನುಕೂಲ ಇಲ್ಲ ಅಂತ. ಸರ್, ಈಗ ಕೆಲವೊಂದು ಜನರ ಸಮೀಕ್ಷೆಯಲ್ಲಿ ಬಂದಿರುವಂತ ಮಾತಿನ ಪ್ರಕಾರ ಸರ್, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಂಚಾಯತ್ಗಳಿಗೆ ಅನುದಾನ ಸರಿಯಾಗಿ ಬರ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಯಿಂದ ಸರಿಯಾಗಿ ಅನುದಾನ ಬರ್ತಾ ಇಲ್ಲ. ಆದ್ರೆ ನಮ್ಮ ಡೆವಲಪ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕುಂಠಿತ ಆಗಿದೆ. ಇಲ್ಲ ಸರ್, ಪಂಚಾಯತಿಗೆ ಡೆವಲಪ್ಮೆಂಟ್ ಬರ್ತಾ ಇಲ್ಲ ಅಂತ ಅನ್ನಂಗ ಸರ್, ಬರ್ತಾ ಸರ್. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ತಾರಲ್ರಿ ಸರ್, ಅವ್ರ ಮ್ಯಾಲ ಹೋಗಿ ಮ್ಯಾಲಿನ ಜಿಲ್ಲಾ ಜಡ್ಪಿ ಹೋಗಿ ಅಲ್ಲಿ ಹೋಗಿ ನಮ್ಗೆ ಅಂತ ನಮ್ ಕೆಲಸ ಹೋಗ್ಬೇಕಲ್ರಿ. ನಮ್ಮ ಊರಾಗ ಏನ್ ಕೆಲಸ ಹೋಗಿಲ್ಲ, ಅವ್ರಿಗೆ ನಾವು ಹೋಗಿ ಒಂದು ಅರ್ಜಿ ಕೊಟ್ಟಿವಿ ಅಂತ. ನಮ್ಗೆ ಇಂತ ಕೆಲಸ ನಾವು ಮಾಡ್ಕೊಂಡ್ ಕೊಡ್ಬೇಕ್ರಿ, ನಮ್ಮ ಊರಾಗ ಹಿಂಗ್ ತೊಂದ್ರೆ ಐತೆ ಅಂತ ಅವ್ರು ಮಾಡ್ಕೊಂಡ್ ಬರ್ತಾರೆ. ನಾವು ಆಟೋಮೆಟಿಕ್ ಆಗಿ ಕೆಲಸ ಮಾಡ್ಕಾಸ್ ನಮ್ಮ ಊರಿಗೆ ನಾವು ಡೆವಲಪ್ ಮಾಡಿ ಸರ್. ಪಂಚಾಯತಿಗೆ ಏನು ಕುಂಠಿತ ಏನ ಅಂತ ನಂಗೆ ಅಭಿವೃದ್ಧಿ ಏನು ಕುಂಠಿತ ಇಲ್ಲ ಸರ್. ತಮ್ಮ ಪ್ರಕಾರ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇರೋದು. ಚಲೋ ಸರ್. ಸರಿ ಸರ್. ಸರ್, ಈಗ ತಾವು ಹೇಳ್ತಾ ಇರುವಂತ ಪ್ರಕಾರ ಈಗ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಡೆವಲಪ್ಮೆಂಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಸರ್, ಈಗ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ತಮ್ಮ ಸದಸ್ಯತೆ ಇರುವಾಗ ಸರ್, ಈಗ ಕೆಲವೊಂದು ತಮ್ಮ ಏರಿಯಾಗಳಲ್ಲಿ ತಮ್ಮ ವಾರ್ಡ್ ಸದಸ್ಯರು ಬಿಜೆಪಿ ಸದಸ್ಯರು ಹೇಳ್ತಾರೆ ಅಂತ ಸರ್, ಅವರು ಸರಿಯಾದಂತ ಗ್ಯಾರಂಟಿಗಳು ಅನುಷ್ಠಾನಗೊಂಡಿಲ್ಲ, ಇನ್ನೂ ಸರಿಯಾಗಿ ಜನರಿಗೆ ಮುಟ್ತಾ ಇಲ್ಲ, ಇನ್ನು ಕೆಲವೊಂದು ಜನರಿಗೆ ಕೊಟ್ಟಿರುವಂತ ಭರವಸೆಗಳನ್ನ ಅವರು 100% ಅನುಷ್ಠಾನಗೊಂಡಿಲ್ಲ ಅಂತ ಇನ್ನು ಇರುವಂತ ಇವು ಆರೋಪಗಳು ಸರ್. ಇವು ಸರ್ ಎಲ್ಲರಿಗೂ ಬಂದ್ ಮುಟ್ಟುದು, ಎಲ್ಲರಿಗೂ ಬಂದ್ ಮುಡೋದ್ರಿ. ಓಕೆ. ಎಲ್ಲರಿಗೂ ಬಂದ್ ಮುಡೋದ್ರಿ. ಈಗ ಅವರು ಬಿಜೆಪಿ ಅವರು 12 ಸುಳ್ಳು ಹೇಳ್ತಿರ್ತಾರೆ. ಯಾಕೆ ಸುಳ್ಳು ಹೇಳ್ತಿರ್ತಾರ ಅಂತಂದ್ರ ಅವರು ಎಲ್ಲಾ ತಗೊಂಡಿರ್ತಾರೆ. ಎಲ್ಲ ಪಾರ್ಟಿ ಕಟ್ಟಿರ್ತಾರೆ. ಪಾರ್ಟಿ ಕಟ್ಟಿ ಕಾಸ ನಮ್ಗೆ 6 ಬಂದಿಲ್ಲ 5 ಬಂದಿಲ್ಲ ಅಂತ ಕಾಸ ಹೇಳ್ತಿರ್ತಾರೆ. ಅದೆಲ್ಲ ಸುಳ್ಳ್ರಿ. ಎಲ್ಲ ಕರೆಕ್ಟ್. ಇದು ಎಲ್ಲಾ ಅನುಷ್ಠಾನ ಆಗಿದೆ, ಎಲ್ಲಾ ಜನರಿಗೆ ಮುಟ್ತಾ ಇದೆ, ಎಲ್ಲ ಮುಡ್ತಾ ಇದೆ, ಎಲ್ಲ ಅನುಷ್ಠಾನ ಎಲ್ಲರಿಗೂ ಆಗಿದೆ ಎಲ್ಲ. ಸರಿ ಸರ್. ಸರ್, ಈಗ ಮತ್ತೆ ತಮ್ದು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಸರ್, ಮತ್ತೆ ಈ ಚುನಾವಣೆಯಲ್ಲಿ ತಾವು ಮತ್ತೆ ಸ್ಪರ್ಧೆ ಮಾಡಬಹುದಾ? ಮಾಡ್ತೀನಿ ಸರಿ ಸರ್. ಸರ್, ಈಗ ತಾವು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಿ ಸರ್. ಈ ಸ್ಪರ್ಧೆ ಮಾಡ್ಬೇಕಾದ್ರೆ ಸರ್ ತಾವು ಜನರಿಗೆ ಯಾವ ರೀತಿ ತಾವು ಮತಭೇಟಿಯನ್ನು ಮಾಡ್ತೀರಿ ಸರ್? ಸರ್, ಜನರಿಗೆ ಯಾವ ರೀತಿ ಮತಭೇಟಿ ಮಾಡ್ತೀವಿ ಅಂತ ನಾವು ಜನರಿಗೆ ಏನ್ ಭರವಸೆ ಕೊಟ್ಟಿರ್ತೀವಲ್ರಿ. ಈಗ ನಾವು ಈಗಾಗಲೇ 5 ವರ್ಷ ಸದಸ್ಯರಿದ್ದೀವಿ ಸರ್. 5 ವರ್ಷ ಸದಸ್ಯರಿದ್ವಿ ಅಂತ ನಾವು ಅವ್ರಿಗೆ ಏನೇನ ಈಗ ನಾವು 100ಕ್ಕೆ 100 ಗ್ಯಾರಂಟಿಗಳು ಕೊಟ್ಟಿರ್ತೀವಿ. ನಾವ್ ಇದನ್ನ ಮಾಡ್ಕೊಡ್ತೀವಿ, ನಮ್ಗೆ ಇದನ್ನ ಮಾಡ್ಕೊಡ್ತೀವಿ ನಾವು ಹೋಟಿಗೆ. ಅವ ಅಷ್ಟಕ್ಕಷ್ಟು ಏಕದಮ್ ಆಗಂಗಿಲ್ಲ ಸರ್. ಅಷ್ಟಕ್ಕಷ್ಟು ಆಗಂಗಿಲ್ರಿ. ಅದಕ್ಕಾಗಿ ನಾವು ಹಂತವಾಗಿ ಈಗ ಒಂದು 8 ಮಂದಿ ಕೂಡಿ ಒಂದು ಕುಟುಂಬ ಇರ್ತೈತೆ. ಒಂದ್ ವರ್ಷ ಅವ್ರು ಡೆವಲಪ್ ಮಾಡ್ತೀವಿ, ಒಂದ್ ವರ್ಷ ಅವ್ರು ಮಾಡ್ತೀವಿ, ಒಂದ್ ವರ್ಷ ಅವ್ರು ಮಾಡ್ತೀವಿ. ಹಿಂಗ್ ಮಾಡಿ ಕಾಸ ಎಲ್ಲಾರು ನಾವು ಸರಿ ಕಾಸ ಎಲ್ಲರಿಗೂ ಡೆವಲಪ್ ಮಾಡ್ಕೊಟ್ಟಿವಿ ಸರ್. ಇದೇ ವಿಚಾರ ನಾವು ಜನರ ಮುಂದೆ ಯಾರು ಮುಂದೆ ನೆಕ್ಸ್ಟ್ ಮತ್ತೊಂದು ಸದಸ್ಯರ ಮತ್ತೆ ಅವ್ರು ಮಾಡ್ಕೊಡ್ತೀವಿ. ಇದೇ ವಿಷಯದ ಮೊದಲು ಜನರಿಗೆ ತಮ್ಮ ಮತಬೇಟನ್ನ ಕೇಳ್ತಿರ್ತೀವಿ ಸರ್. ಸರ್, ಈಗ ಕೊನೆಯದಾಗಿ ಸರ್ ತಮ್ಮ ಪಕ್ಷದ ಹೈಕಮಾಂಡ್ಗೆ ಸರ್ ತಾವು ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಧನ್ಯವಾದಗಳು ಸರಿ ಸರ್. ಈಗ ತಮಗೆ 5 ವರ್ಷ ತಾವು ಜನ ತಮಗೆ ಆಯ್ಕೆ ಮಾಡಿ ಕೊಟ್ಟಿರುವಂತ ಜನರಿಗೆ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ನಮ್ಮ ಮತದಾರರಿಗೆ ಅಗದಿ ಧನ್ಯವಾದಗಳು. ಅವ್ರಿಗೆ ಅವ್ರು ನಾವೇನು ಭರವಸೆ ಕೊಟ್ಟಿರಲ್ಲ ಅವ್ರು ನಾವೆಲ್ಲ ಇಡಿಸ್ಬಿಟ್ಟಿವಿ. ಅವ್ರು ನಮ್ಮ ಪರವಾಗಿ ಅದಾರ, ನಾವು ಅವ್ರ ಪರವಾಗಿ ಇದೀವಿ. ಸರಿ ಸರ್. ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದ ಸರ್.